ಸಮಗ್ರ ಕೃಷಿಯಲ್ಲಿ ಖುಷಿ ಕಾಣುತ್ತಿರುವ ಪ್ರಗತಿಪರ ರೈತ ಡಾಕ್ಟರ್ ಆರ್.ಎ. ದಯಾನಂದಮೂರ್ತಿ ತಮ್ಮ ಜಮೀನಿನಲ್ಲಿ ವಿವಿಧ ತಳಿಯ ಮಾವಿನ ಗಿಡಗಳನ್ನು ಬೆಳೆಸಿ ಗಿಡದಲ್ಲೇ ಸಿಗುವ ಮಾವಿನ ಹಣ್ಣುಗಳನ್ನು ನೇರವಾಗಿ ತಂದು ಗ್ರಾಹಕರ ಮನೆಗೆ ತಲುಪಿಸುವಂತಹ ಕೆಲಸ ಮಾಡುತ್ತಿದ್ದಾರೆ. ಸಾವಯವ ಕೃಷಿ ವಿಧಾನ ಬಳಕೆ ಮಾಡಿಕೊಂಡು ಜಮೀನಿನಲ್ಲಿ ಮಲ್ಲಿಕಾ, ಬಾದಾಮಿ, ಸೇಂದೂರ, ಉದಯಾರ್ಕ್, ರಸಪುರಿ, ಬೆನೀಸಾ, ತೋತಾಪುರಿ, ಮಿಯಾಜಾಕಿ, ದಯಾನಂದ ಮ್ಯಾಂಗೋ ಸೇರಿದಂತೆ ವಿವಿಧ ತಳಿಯ ಮಾವಿನ ಹಣ್ಣುಗಳು ಮರದಲ್ಲಿ ಹಣ್ಣುಗಳಾಗುತ್ತಿದ್ದು ಅವುಗಳನ್ನು ನೇರವಾಗಿ ಕಿತ್ತು ತಂದು ತನ್ನ ಬೈಕಿನಲ್ಲಿ ಇಟ್ಟುಕೊಂಡು ಮನೆಗೆ ಹೋಗಿ ಮಾರಾಟ ಮಾಡಿ ಬರುತ್ತಾರೆ. ಅಷ್ಟೇ ಅಲ್ಲದೆ ಇವರ ತೋಟಕ್ಕೆ ನೇರವಾಗಿ ಹೋಗಿ ಮಾವಿನ ಹಣ್ಣನ್ನು ಖರೀದಿ ಮಾಡಿಕೊಂಡು ಬರುತ್ತಾರೆ. ಮಾವಿನ ಬೆಳೆ ಉತ್ತಮವಾಗಿದ್ದು ಉತ್ತಮ ಆದಾಯ ನಿರೀಕ್ಷೆ ಇಟ್ಟಿದ್ದಾರೆ. ಯಾವ್ಯಾವ ಹಣ್ಣು ನೀವು ನಿಮ್ಮ ತೋಟದಲ್ಲಿ ಸಿಗುತ್ತೆ ಸರ್? ಈಗ ನನ್ನ ತೋಟದಲ್ಲಿ 15 ವೆರೈಟಿ ಸಿಗ್ತದೆ. ಮಲ್ಲಿಕಾ, ಬಾದಾಮಿ, ರಸಪುರಿ, ಆಲ್ಫಾಲ್, ಸಿಂಧೂರ, ಉದಯಾರ್ಕ, ದಯಾನಂದ ಮ್ಯಾಂಗೋ, ಬೇನಿಶಾ, ತೋತಾಪುರಿ, ಈ ಮತ್ತು ಮಿಯಾಜಾಕಿ ಇನ್ನೊಂದು ವರ್ಷ ಕಳಿಬೇಕಾಗುತ್ತೆ. ಇಷ್ಟು ಐಟಮ್ಮು ನನ್ನ ಇದರಲ್ಲಿ ಈಗ ಸಿಗ್ತದೆ. ಈಗ ಮಾವಿನ ಸೀಸನ್ನು ಅಲ್ಲೇ ಸುಮಾರು ಒಂದು 15 ದಿನ ಆಯಿತು ಮಾವಿನ ಸೀಸನ್ ಸ್ಟಾರ್ಟ್ ಆಗಿ. ಬಟ್ ನಂದು 15-20 ದಿನ ಲೇಟ್ ಆಗುತ್ತೆ. ಯಾಕೆಂದರೆ ನಂದು ಮರದಲ್ಲೇ ಹಣ್ಣು, ಮರದಲ್ಲೇ ಕಲರ್ ಬರಬೇಕು, ಅಕ್ಕಿ ಪಕ್ಷಿಗಳು ಚೆನ್ನಾಗಿ ತಿನ್ನಬೇಕು. ಆ ಸಂದರ್ಭದಲ್ಲೇ ನಾನು ಅವನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಗ್ರಾಹಕರ ಕೈಗೆ ನಾನು ಕೊಡ್ತಕ್ಕಂಥದ್ದು. ನೇರವಾಗಿ ಮನೆಗೆ ತಲುಪಿಸ್ತೀರಾ? ಹೌದು ಸರ್, ಹೌದು. ನಂದು ಮನೆಗೆ ನೇರವಾಗಿ ಎಲ್ಲ ಒಂಥರ ಆನ್ಲೈನ್ ಇದ್ದಂಗೆ. ಯಾಕೆ ನೀವು ಈಗ ಬೈಕ್ ಇರೋದ್ರಿಂದನಾ ನಿಮ್ಗೆ ಯಾಕೆ ಅನಿಸ್ತು ನಾನು ಮನೆಗೆ ಯಾಕೆ ಕೊಡ್ಬೇಕು ಅನಿಸ್ತು ನಿಮಗೆ? ಇಲ್ಲ, ಬೈಕ್ ಇರೋದ್ರಿಂದಲ್ಲ ಅಂತಲ್ಲ, ಬೈಕಲ್ಲೇ ಇರಲಿ, 4 ಇದು ವೀಲ್ ಗಾಡಿ ಇರಲಿ. ಬಟ್ ಫಸ್ಟ್ ಇಯರ್ ಏನಾಯ್ತು ಅಂದರೆ, ನಾನು ಬೆಳೆದಿರ್ತಕ್ಕಂಥದ್ದನ್ನು ತೋಟಕ್ಕೆ ಯಾರೋ ಬಂದರು ಕೇಳಿದರೆ ಸುಮಾರು 180 ಮಾವಿನ ಮರಗಳಿದ್ದಾವೆ, ಹಲವಾರು ತಳಿ ಮರಗಳಿದ್ದಾವೆ. ಎಲ್ಲ ಸೇರ್ಕೊಂಡು 8,000 ಕೊಡ್ತೀರಾ, 10,000 ಕೊಡ್ತೀರಾ, ಒಂದು 15,000 ಲಾಸ್ಟ್ ಕೊಡ್ತೀರಾ ಅಂತ ಕೇಳೋರು. ಅಯ್ಯೋ ಬರೋ ಇಷ್ಟೊಂದೆಲ್ಲ ಹಣ್ಣು ಆಡ ಹುಡುಗರು ಕೇಳ್ದಂಗೆ ಕೇಳ್ತಾರಲ್ಲ ಅಂತ ಕೇಳಿದ್ರೆ, ಇಲ್ಲ ಸರ್ ಹಾಗೆ ಹೀಗೆ ಅಂತಂದರು. ನಾನೇ ಮಾಡಿದೆ, ಅಕ್ಕಿ ಪಕ್ಷಿ ನಾನು ತಿಂದೆ, ದಾನ ಮಾಡಿದೆ. 2ನೇ ವರ್ಷ ಹಣ್ಣು ಜಾಸ್ತಿ ಬಂತು. ಅದೇ ಹಣ್ಣನ್ನು ಯೋಚನೆ ಮಾಡಿದೆ. ಜ್ಯೋತಿ ಪ್ರಕಾಶ್ ಹೋಟೆಲ್ಲು, ಸ್ಟೇಡಿಯಂ ಹತ್ರ, ಆ ಕಡೆ ಈ ಕಡೆ ಮತ್ತು ಸರ್ಕಲಲ್ಲಿ ಕುತ್ಕೊಂಡು ನಾನು ವ್ಯಾಪಾರ ಮಾಡಿದೆ. ಚೆನ್ನಾಗಾಯಿತು. ಇದು ಆದ ನಂತರ ಯಾರ್ಯಾರು ನನ್ನ ಹತ್ರ ಹಣ್ಣು ತೊಗೊಳ್ತಿದ್ರು ಅವ್ರ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಒಂದು ಬುಕ್ಕಲ್ಲಿ ಬರ್ಕೊಂಡು ನಾನು ನೆಕ್ಸ್ಟ್ ಇಯರ್ ಬಂದಾಗ ಅವ್ರಿಗೆಲ್ಲ ಫೋನ್ ಮಾಡಿದಾಗ, ಸರ್ ನಿಮ್ಮ ಮನೆಗೆ ತಂದು ಕೊಡ್ತೀನಿ ಅಂತ ಹೇಳಿದೆ.